ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಭೀಷ್ಮರ ಪರಾಕ್ರಮ, ಶ್ರೀಕೃಷ್ಣ ಭೀಷ್ಮರನ್ನ ಕೊಲ್ಲೋದಕ್ಕೆ ಉದ್ಯುಕ್ತನಾಗೋದು ಮತ್ತು ಅರ್ಜುನನ ಪುರುಷಾರ್ಥ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಯಾವಾಗ ಯುಧಿಷ್ಠಿರನ ಸೈನ್ಯ ಛಿದ್ರ ಛಿದ್ರವಾಗಿ ಓಡೋದಕ್ಕೆ ಶುರುವಾಗುತ್ತೋ ಆಗ ಕೃಷ್ಣ ಅರ್ಜುನನ ಹತ್ರ ಬಂದು, ನೀನೇನು ಪ್ರತಿಜ್ಞೆ ಮಾಡಿದ್ಯೋ ಅದನ್ನು ನೀನು ಈಗ ನಡೆಸುವಂಥ ಒಂದು ಸಮಯ ಬಂದಿದೆ. ಈಗ ನೀನು ಸರಿಯಾದ ಸಂಹಾರ ಮಾಡು. ಅಂದರೆ ಕೌರವರ ಸೈನ್ಯದ ಜೊತೆ ಭೀಷ್ಮ, ದ್ರೋಣ ಯಾರೇ ವೀರರು ಬರಲಿ ಎಲ್ಲರೂ ನಾನು ಕೊಲ್ತೀನಿ ಅಂತ ಹೇಳಿದ್ಯಲ್ಲ, ಈಗ ನೀನು ಅದನ್ನು ಮಾಡಿ ತೋರಿಸು ಅಂತಂದಾಗ ಅರ್ಜುನ ಏನು ಮಾಡ್ತಾನೆ, ಭೀಷ್ಮರ ಹತ್ರಕ್ಕೆ ನನ್ನ ರಥವನ್ನು ತೊಗೊಂಡು ಹೋಗು ಅಂತ ಹೇಳ್ತಾನೆ. ಅಲ್ಲಿಗೆ ತೊಗೊಂಡು ಹೋದರೆ ಅವನು ಭೀಷ್ಮರ ಮೇಲೆ ಬಾಣಗಳ ಸುರಿಮಳೆಯನ್ನು ಸುರಿಸ್ತಾನೆ. ಅಷ್ಟರಲ್ಲಿ ಭೀಷ್ಮರು ಕೂಡ ಆ ಕಡೆಯಿಂದ ಬಾಣಗಳನ್ನು ಸುರಿಸ್ತಾರೆ. 2 ಸರಿ ಅವರ ಧನಸ್ಸನ್ನು ತುಂಡಾಗಿ ಕತ್ತರಿಸ್ಬಿಡ್ತಾನೆ. ಅದನ್ನು ನೋಡಿ ತುಂಬ ಖುಷಿಯಾಗತ್ತೆ ಭೀಷ್ಮರಿಗೆ. ಅವರು ತುಂಬ ಚೆನ್ನಾಗಿ ನೀನು ಯುದ್ಧ ಮಾಡ್ತಾ ಇದೆಯಾ, ಈ ಒಂದು ಪರಾಕ್ರಮ ನಿನಗೆ ಯೋಗ್ಯವಾಗಿರುವಂಥದ್ದೇ, ನಿನ್ನನ್ನು ನೋಡಿ ನನಗೆ ತುಂಬ ಸಂತೋಷ ಆಗಿದೆ, ನನ್ನ ಜೊತೆ ಯುದ್ಧ ಮಾಡು ಅಂತಂದ್ಬಿಟ್ಟು ಪಾರ್ಥನನ್ನು ಹೊಗಳಿ ಇನ್ನೊಂದು ಮಹಾಧನಸ್ಸನ್ನು ತಗೊಂಡು ಅವರ ರಥದ ಮೇಲೆ ಬಾಣಗಳ ಮಳೆಯನ್ನು ಭೀಷ್ಮಾಚಾರ್ಯರು ಸುರಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಭಗವಂತ ಶ್ರೀಕೃಷ್ಣ ಕೂಡ ತನ್ನ ಅಶ್ವಸಂಚಾಲನೆ ಅಂದರೆ ತಾನು ಕುದುರೆಯನ್ನು ಓಡಿಸೋದಿದೆಯಲ್ಲ, ಯುದ್ಧದಲ್ಲಿ ಯುದ್ಧ ಮಾಡುವಂಥ ಸೈನಿಕ ಎಷ್ಟು ಇಂಪಾರ್ಟೆಂಟೋ, ಆ ರಥದಲ್ಲಿ ಕೂತಿರುವಂಥ ಒಬ್ಬ ಸಂಚಾಲಕ ಇರ್ತಾನಲ್ಲ ಅವನು ಅಷ್ಟೇ ಪ್ರವೀಣನಾಗಿರಬೇಕು. ಇಲ್ಲ ಅಂತಂದರೆ ಯುದ್ಧ ಮಾಡೋರ್ಗೂ ಯುದ್ಧ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಇಲ್ಲಿ ಕೃಷ್ಣ ತನ್ನ ಅಶ್ವಸಂಚಾಲನೆಯ ಪ್ರವೀಣತೆಯನ್ನು ಪೂರ್ಣವಾಗಿ ಅಲ್ಲಿ ತೋರಿಸ್ತಾನೆ. ಅವನು ರಥವನ್ನು ಶೀಘ್ರವಾಗಿ ಮಂಡಲಾಕಾರದಲ್ಲಿ ನಡೆಸುತ್ತಾ ಭೀಷ್ಮರ ಬಾಣಗಳನ್ನು ಹೆಚ್ಚು ಕಡಿಮೆ ವಿಫಲಗೊಳಿಸ್ತಾ ಇದ್ದ. ಅಂದರೆ ಇವ್ರಿಗೆ ಯಾರಿಗೂ ತಗಲಬಾರದು, ಈ ರಥದಲ್ಲಿ ಕೂತಿರೋರ್ಗೆ ಆ ರೀತಿ ಸುತ್ತಿ ಅದನ್ನು ಓಡಿಸ್ತಾ ಇದ್ದ. ಅದರಿಂದ ಏನಾಯಿತು, ಅವ್ರು ಬಿಟ್ಟಂಥ ಬಾಣಗಳೆಲ್ಲ ವಿಫಲವಾಗ್ತಾ ಇತ್ತು. ಇದನ್ನು ನೋಡಿ ಭೀಷ್ಮರು ತೀಕ್ಷ್ಣ ಬಾಣಗಳಿಂದ ಶ್ರೀಕೃಷ್ಣ ಮತ್ತು ಅರ್ಜುನನಿಗೆ ತುಂಬಾ ಗಾಯ ಆಗೋ ಥರ ಮಾಡ್ತಾರೆ. ಆಮೇಲೆ ಅವರ ಆಜ್ಞೆಯಿಂದ ದ್ರೋಣ, ವಿಕರ್ಣ, ಜಯದ್ರಥ, ಭೂರಿಶ್ರವ, ಕೃತವರ್ಮ, ಕೃಪಾಚಾರ್ಯ, ಶ್ರುತಾಯು, ಅಂಬಶ್ವಪತಿ, ವಿಂದ, ಅನುವಿಂದ ಮತ್ತು ಸುದಕ್ಷಿಣ ಈ ವೀರರು ಮತ್ತು ಪ್ರಾಚ್ಯ, ಸೌಮೀರ, ವಸಾತಿ, ಶುದ್ರಕ ಮತ್ತು ಮಾಲವ ದೇಶದ ಯೋಧರು ಕೂಡ ತಕ್ಷಣವೇ ಅರ್ಜುನನ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಅಂದರೆ ಅವರು ಇವರನ್ನೆಲ್ಲ ಕರೆದು ನೀವು ಆಕ್ರಮಣ ಮಾಡಿ ಅಂತ ಹೇಳ್ತಾರೆ. ಸೊ ಅವರು ಮಾತಿನ ಹಾಗೇನೆ ಈಗ ಆಕ್ರಮಣವನ್ನು ಮಾಡ್ತಾರೆ. ಅವರು ಸಾವಿರಾರು ಕುದುರೆಗಳು, ಕಾಲಾಳುಗಳು, ರಥ ಮತ್ತು ಆನೆಗಳ ಗುಂಪುಗಳಿಂದ ಸುತ್ತುವರೆದಿದ್ರು. ಅವರನ್ನು ಆ ಸ್ಥಿತಿಯಲ್ಲಿ ನೋಡಿ ವೀರ ಸಾತ್ಯಕಿ ಇರ್ತಾನಲ್ಲ ಆ ಸ್ಥಳಕ್ಕೆ ಬಂದು ತಲುಪ್ತಾನೆ. ಅವನೇನು ಮಾಡ್ತಾನೆ, ಅರ್ಜುನನ ಸಹಾಯ ಮಾಡೋದಕ್ಕೆ ಶುರು ಮಾಡ್ತಾನೆ. ಅವನು ಯುಧಿಷ್ಠಿರನ ಸೈನ್ಯ ಮತ್ತೆ ಓಡ್ತಾ ಇರೋದನ್ನ ನೋಡಿ ಹೇಳ್ತಾನೆ, ಕ್ಷತ್ರಿಯರೇ ನೀವೆಲ್ಲ ಎಲ್ಲಿ ಓಡೋಗ್ತಾ ಇದ್ದೀರಾ, ಇದು ಸತ್ಪುರುಷರ ಧರ್ಮವಲ್ಲ. ವೀರರೇ, ನಿಮ್ಮ ಪ್ರತಿಜ್ಞೆಯನ್ನು ನೀವು ಬಿಡಬೇಡಿ, ವೀರ ಧರ್ಮದ ಪಾಲನೆಯನ್ನು ಮಾಡಿ ಅಂತಂದ್ಬಿಟ್ಟು ಆ ಕ್ಷತ್ರಿಯರಿಗೆ, ಹೋಗ್ತಾ ಇದ್ದಂಥ ಕ್ಷತ್ರಿಯರಿಗೆ ಹುರಿದುಂಬಿಸ್ತಾ ಇದ್ದಾನೆ. ನೀವೇನು ಮಾಡ್ತಾ ಇದ್ದೀರಾ, ಓಡಬೇಡಿ ಅಂತಂದ್ಬಿಟ್ಟು. ಭಗವಂತ ಶ್ರೀಕೃಷ್ಣ ನೋಡ್ತಾನೆ, ಪಾಂಡವ ಸೈನ್ಯದ ಪ್ರಧಾನ ರಾಜರೇ ಓಡ್ತಾ ಇದ್ದಾರೆ. ಅರ್ಜುನ ಯುದ್ಧದಲ್ಲಿ ತಣ್ಣಗಾಗೋಗ್ತಾ ಇದ್ದಾನೆ ಮತ್ತು ಭೀಷ್ಮರು ಪ್ರಚಂಡರಾಗ್ತಾ ಇರೋದನ್ನು ಕೂಡ ನೋಡ್ತಾನೆ. ಅಂದರೆ ಅವರು ಇನ್ನೂ ಹೆಚ್ಚು ಹೆಚ್ಚು ಪ್ರಚಂಡವಾಗ್ತಾ ಇದ್ದಾರೆ. ಈ ಮಾತು ಅವನಿಗೆ ಸಹಿಸ್ಕೊಳ್ಳೋದಕ್ಕಾಗಲಿಲ್ಲ. ಅವನೇನು ಮಾಡ್ತಾನೆ, ಸಾತ್ವಿಕಿಯನ್ನು ಪ್ರಶಂಸೆ ಮಾಡ್ತಾ ಹೇಳ್ತಾನೆ. ಯಾಕೆ ಅಂದರೆ ಅವನು ಇಲ್ಲಿ ಹುರಿದುಂಬಿಸ್ತಾ ಇದ್ದಾನಲ್ವಾ, ಅದೆಲ್ಲ ನೋಡಿ ಅದಕ್ಕೆ ಅವನನ್ನು ಪ್ರಶಂಸೆ ಮಾಡ್ತಾ ಹೇಳ್ತಾನೆ, ಶಿನಿವಂಶಿಯ ವೀರನೇ, ಯಾರು ಓಡೋಗ್ತಾ ಇದ್ದಾರೋ ಅವ್ರನ್ನ ಓಡೋಗೋದಕ್ಕೆ ಬಿಡು, ಯಾರು ನಿಂತಿದ್ದಾರೋ ಅವರು ಕೂಡ ಹೊರಟೋಗ್ಲಿ. ಅಂದರೆ ಸುಮ್ಮನೆ ನಿಂತಿದ್ದಾರಲ್ಲ ಅವರು ಕೂಡ ಹೊರಟೋಗ್ಲಿ, ನಾನು ಈ ಜನರನ್ನೆಲ್ಲ ನಂಬೋದಿಲ್ಲ. ನೀನು ನೋಡು, ನಾನು ಈಗಲೇ ಭೀಷ್ಮ ಮತ್ತು ದ್ರೋಣಾಚಾರ್ಯರನ್ನು ರಥದಿಂದ ಹೊಡೆದು ಬೀಳಿಸ್ತೀನಿ. ಅಂದರೆ ಇಲ್ಲಿ ಇವ್ರಿಗೆಲ್ಲ ಕೈಲಾಗ್ದೋ ಇರೋರು ಆ ರೀತಿ ಆಗಿಬಿಟ್ಟಿದ್ದಾರೆ. ಅದಕ್ಕೆ ಓಡೋದವ್ರು ಓಡೋಗ್ಲಿ, ನಿಂತವ್ರು ನಿಂತೇ ಇರಲಿ, ಬಿಡು ಅಂತಂದ್ಬಿಟ್ಟು. ಯಾಕೆಂದರೆ ಅರ್ಜುನ ತಣ್ಣಗಾಗ್ಬಿಟ್ಟಿದ್ದಾನಲ್ಲಿ.
ಇನ್ನು ರಾಜರು ಮುಖ್ಯ ರಾಜರು ಯಾರಿದ್ರು ಅವರೆಲ್ಲ ಓಡ್ ಹೋಗ್ತಾ ಇದ್ದಾರೆ. ಇನ್ನು ಯುದ್ಧ ಯಾರು ಮಾಡೋರು? ಅದಕ್ಕೆ ನಾನೇ ದ್ರೋಣಾಚಾರ್ಯ ಮತ್ತು ಭೀಷ್ಮಾಚಾರ್ಯರನ್ನು ರಥದಿಂದ ಹೊಡೆದು ಬೀಳಿಸ್ತೀನಿ. ಕೌರವ ಸೈನ್ಯದ ಒಬ್ಬ ರಥಿ ಕೂಡ ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಈಗ ನಾನು ಸ್ವಯಂ ನನ್ನ ಉಗ್ರ ಚಕ್ರವನ್ನು ಎತ್ಕೊಂಡು, ಅಂದರೆ ಸುದರ್ಶನ ಚಕ್ರ ಇದೆಯಲ್ಲ, ಅದನ್ನು ಎತ್ಕೊಂಡು ಮಹಾವ್ರತಿಗಳಾದಂತಹ ಭೀಷ್ಮ ಮತ್ತು ದ್ರೋಣರ ಪ್ರಾಣವನ್ನು ನಾನು ತೆಗಿತೀನಿ. ಮತ್ತು ಧೃತರಾಷ್ಟ್ರನ ಎಲ್ಲ ಮಕ್ಕಳನ್ನು ಕೂಡ ಕೊಂದು ಪಾಂಡವರನ್ನು ನಾನು ಪ್ರಸನ್ನಗೊಳಿಸ್ತೀನಿ. ಕೌರವ ಪಕ್ಷದ ಎಲ್ಲ ರಾಜರ ವಧೆ ಮಾಡಿ ಈ ದಿನ ನಾನು ಅಜಾತ ಶತ್ರುವಾದ ಯುಧಿಷ್ಠಿರನನ್ನು ರಾಜನನ್ನಾಗಿ ಮಾಡ್ತೀನಿ ಅಂತಂದ್ಬಿಟ್ಟು ಕೃಷ್ಣ ಹೇಳ್ತಾನೆ. ಅಂದರೆ ಇಲ್ಲಿ ಇವರಿಗೆಲ್ಲ ಆಗ್ತಾ ಇಲ್ವಲ್ಲ, ಈಗ ನಾನೇ ಈ ಕೆಲಸವನ್ನು ಮಾಡಿ ತೋರಿಸ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಸಾತ್ಯಕಿಗೆ ಹೇಳ್ತಾ ಇದ್ದಾನೆ. ಆಯಿತಾ, ನೀನು ಅವರನ್ನು ಹುರಿದುಂಬಿಸ್ಬೇಡ, ಅವರೆಲ್ಲ ಯುದ್ಧ ಮಾಡೋದೇ ಇಲ್ಲ, ಅವರು ಓಡೋಗ್ಲಿ ಬಿಡು, ನಿಂತೇ ಇರಲಿ ಬಿಡು, ನಾನಿವಾಗ ಯುದ್ಧಕ್ಕೆ ಇಳಿತೀನಿ ಅಂತಂದ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾನೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.